ಹಿರೇಯುದ್ಗೇರಿ ಗ್ರಾಮದಲ್ಲಿ ಕಲಬುರ್ಗಿ ಶರಣಬಸವೇಶ್ವರ ಪುರಾಣ ಉದ್ಘಾಟಿಸಿದ ಉಭಯ ಪೂಜ್ಯರು. ಇಳಕಲ್ ತಾಲೂಕಿನ ಸುಕ್ಷೇತ್ರ ಹಿರೇಯುದ್ಗೇರಿ ಗ್ರಾಮದ ಶ್ರೀ ಗುರುಬಸವೇಶ್ವರ, ಸಂಗಮೇಶ್ವರ, ಮಾರುತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಲಬುರ್ಗಿ ಶ್ರೀ ಶರಣಬಸವೇಶ್ವರರ ಪುರಾಣವು ಬುಧವಾರದಿಂದ ಪ್ರಾರಂಭವಾಯಿತು. ಈ ಪುರಾಣವನ್ನು ನಂದವಾಡಗಿಯ ಡಾಕ್ಟರ್ ಅಭಿನವ ಚನ್ನಬಸವ ಶಿವಾಚಾರ್ಯರು, ಸಜ್ಜಲಗುಡ್ಡದ ಗುರು ದೊಡ್ಡಬಸವಾರ್ಯ ಪೂಜ್ಯರು ದಿವ್ಯ ಸಾನ್ನಿಧ್ಯ ವಹಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಾಗೂ ಸುತ್ತಮುತ್ತಲ ಗ್ರಾಮದ ಗುರು ಹಿರಿಯರು, ತಾಯಂದಿರು ಉಪಸ್ಥಿತರಿದ್ದರು. ವರದಿಗಾರರು ಶರಣಗೌಡ ಕಂದಕೂರ. ಬುದ್ಧಿ ಕಡೆ ನೋಡ್ರಿ. ನಂದವಾಡಿಯ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಅನ್ನುವಂಥ ವಿಚಾರವನ್ನು ನಾವು ಇಲ್ಲಿ ಒತ್ಕೊಂಡು ಬರ್ತಾ ಇದ್ದೇವೆ. ಅವರೆಲ್ಲ ಪರುಷಮಣಿಗಳಿದ್ದ ಹಾಗೆ ಉಭಯ ಪೂಜ್ಯರು. ಯಾಕಂತ ಪ್ರಮಥರನ್ನ ಪುರಾಣದ ಅಧಿಪತಿ ಶರಣಬಸವೇಶ್ವರರನ್ನ ಮನದಲ್ಲಿ ಸ್ಮರಿಸಿ, ಎನ್ನ ಗುರುವರರಾಗಿರುವಂತಹ ಪರಮ ಪೂಜ್ಯ ತಪೋನಿಧಿ ಷಟಸ್ಥಲ ಬ್ರಹ್ಮ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ದಿವ್ಯ ಹಡಿದಾವರಗಳಲ್ಲಿ ದೀರ್ಘ ಪ್ರಣಾಮಗಳನ್ನು ಸಮರ್ಪಿಸಿ ಆಮೇಲೆ ಹೇಳ್ತೀನಿ. ಅದು ಒಂದು ಉದ್ದೇಶಕ್ಕೆ ಲೈಟ್ ಆ ಕಡೆ ತಿರುಗಿಸೀನಿ. ಇನ್ನೊಂದು ನಿಮ್ಮೂರಿನವರಿಗೆ ಹಿರಿಯರಿಗೆ ಗೊತ್ತು, ನಾನು ನಿಮ್ಮನ್ನ ಯಾರು ನೋಡಿಯಲ್ಲ. ಮುಖ ಕಾಣಿಸಕತ್ತಿದ್ದಿಲ್ಲ ಯಾರದು, ಸ್ವಲ್ಪ ಚಂದ ಎಲ್ಲರ ಮುಖ ಕಾಣಿಸಲಿ. ಮತ್ತೆಲ್ಲರೂ ಕಷ್ಟಪಟ್ಟ ಬಂದಿರ್ತೀರಿ. ಶಾಸ್ತ್ರಿಗಳು ಹೇಳಿದ ಕಷ್ಟ ಅಲ್ಲ. ಪ್ರತಿಯೊಬ್ಬರು ಮನೆಯಿಂದ ಹೊರಡಬೇಕಾದ್ರೆ ಹೊರಗ ದರ್ಶನ ಮಾಡಿ ಬರ್ತೀವಂತ. ಎಲ್ಲ ಪ್ರವಚನ ವೇದಿಕೆ, ಪುರಾಣ ವೇದಿಕೆಗಳು ಹಾಕಿರ್ತಾರ. ಶರಣರ ಜೀವನ ದರ್ಶನ, ಜೀವನ ದರ್ಶನ, ಪ್ರವಚನ ಅಂತ ಹೇಳಿ. ದರ್ಶನ ಅಂದ್ರೇನ? ಗುರುಗಳು ಬಂದಾರ ದರ್ಶನ ಮಾಡುವ ಅಂತ ಕರೀತಾರೆ. ದರ್ಶನ ಅಂದ್ರೇನ? ಮೌನದಿರಿ ನೀವು, ಮಾತು ಬರ್ತಾವಿಲ್ಲ. ದರ್ಶನ ಅಂದ್ರೇನ? ಬೆಟ್ಟ. ಗುರುಗಳು ಬಂದರೆ ದರ್ಶನ ಮಾಡುವ ಅಂದ್ರೆ ಗುರುಗಳು ಬಂದಿದ್ದಾರೆ, ನಾವು ಅವ್ರನ್ನ ಭೇಟಿಯಾಗುವ. ಹೋಗಿ ದೇವರ ದರ್ಶನ ಮಾಡುವ ಅಂದ್ರೆ ದೇವ್ರನ್ನ ಭೇಟಿಯಾಗಿ ಬರುವುದು. ಬೆಟ್ಟಕ್ಕೆ ದೇವ್ರು ದಿನ ಬರ್ತೀರಿ, ಮಾರುತೇಶ್ವರ್ಗ, ಸಂಗಮೇಶ್ವರ್ಗ ಬೆಟ್ಟಗೇನ ಅಲ್ಲಿ ಅದನ್ನ ಅಲ್ಲಿ ಹೋಗ್ಯಾನ ಹೊರಗೆ. ನೀವೆಲ್ಲರೂ ದರ್ಶನ ಮಾಡಿ ಬಂದಿರಿ ಪುರಾಣಕ್ಕೆ. ಯಾರನ್ನ ಭೇಟಿಯಾಗಿ ಬಂದ್ರಿ? ಮನ್ಯಾಗ ತಂದೆ ತಾಯಿ ವಯಸ್ಸಾದವರು ಅದರ, ಹೊರಗಡೆ ಹೊಂಟಿವಿ ಚಲೋ ಆಗ್ಲಿ ಅಂತೇಳಿ ಅವರು ದರ್ಶನ ಮಾಡಿ ಬಂದ್ರೆ ಹೋಗ್ಲಿ. ಸ್ವಸ್ಥರು ಎಷ್ಟು ಜನ ಬಂದಿರಿ? ಅತ್ತಿದ್ಲು ಮನ್ಯಾಗ, ಅತ್ತಿಗೆ ಹೇಳಿ ಕೇಳಿ ದರ್ಶನ ಮಾಡಿ ಬಂದ್ರೆ ಅತ್ತಿದ್ಯರ ವಯಸ್ಸಿನವ್ರು ಕುಂತಿರಲ್ಲ, ನೀವೇನು ಸ್ವಸ್ಥರ ದರ್ಶನ ಮಾಡಿ ಬಂದ್ರೆ? ಇವ್ರಿಷ್ಟು ಮಂದಿ ಬಂದಾರಲ್ಲ, ನೀವೆಲ್ಲರೂ ನಿಮ್ಮ ಹೆಂಡತಿ ಮಕ್ಕಳು ನೋಡಿ ದರ್ಶನ ಮಾಡಿ ಬಂದ್ರೆ ಯಾರನ್ನ ನೋಡಿ ಬಂದ್ರಿ? ಎಲ್ಲರೂ ಇವ್ರು 3 ಮಂದಿ ಕುಂತಾರಲ್ಲ, ಇವ್ರು ನಾನು ದರ್ಶನ ಮಾಡೇ ಬಂದಿ. ನನ್ನನ್ನು ಸೇರಿಸಿ ಹೇಳ್ತೀನಿ. ನಾವು ಯಾರನ್ನ ಭೇಟಿಯಾಗಿ ಬಂದಿರಿ? ಕನ್ನಡಿ. ಯಾರನ್ನ? ಇದೇನು ಥಿಯೇಟರ್ನಾಗ ಇದನ್ನ ಐ ಕ್ಲಾಸ್ ಏನಿದೆ ಮ್ಯಾಚ್? ಯಾಕೆ ಕನ್ನಡಿ ನೋಡ್ತೀರಿ? ಚಂದ ಕಾಣಿಸ್ಬೇಕು. ಸಿಂಪಲ್ ಉತ್ತರ ಅಂದ್ರೆ ಕನ್ನಡಿ ಯಾಕೆ ನೋಡಿರ್ತೀವಿ? ಚಂದ ಕಾಣಬೇಕು. ಅಲಂಕಾರ ಮಾಡ್ಕೊತೀವಿ, ಚಂದ ಕಾಣಬೇಕು. ಯಾಕೆ ಅಲಂಕಾರ ಮಾಡ್ಕೊತೀವಿ? ನನ್ನನ್ನು ನೋಡಿ ಇನ್ನೊಬ್ರಿಗೇನು ಅನ್ನಿಸ್ಬಾರ್ದು. ನನ್ನ ಮುಖದೊಳಗೆ ಏನಾದರೂ ಕಲೆಗಳಿದ್ರೆ ಒರೆಸ್ಕೊಂಡು ಸ್ವಚ್ಛಾಗಿ ಬರೋದಕ್ಕೆ ಕನ್ನಡಿ ನೋಡ್ಕೊಂಡು ಬಂದಿರಿ. ಅಷ್ಟು ಚಂದ ಸ್ವಚ್ಛಾಗಿ ಗಟ್ಟಿಯಾಗಿ ಬರ್ಬೇಕಂತ ಬಂದಿರಲ್ಲ.
ನಿಮ್ಮನ್ನು ನೋಡ್ಬೇಕಂತ ಲೈಟ್ ಹಾಕ್ಸಿದ್ ನಾನು ಹೆಂಗೆ ರೆಡಿಯಾಗಿ ಬಂದ ಲೈಟ್ ಹಾಕಪ್ಪ ಆ ಕಡೆ. ಹಂಗಲ್ಲ, ಕನ್ನಡಿಯನ್ನು ನೋಡಿದರೆ ಮುಖದ ಮೇಲಿನ ಕಲೆ ಸ್ವಚ್ಛ ಆಗ್ತದೆ. ಪುರಾಣಕ್ಕೆ ಬಂದು ಶರಣನ ದರ್ಶನ, ಪೂಜ್ಯರ ದರ್ಶನ ಮಾಡಿದ್ರೆ ಮನಸ್ಸಿನೊಳಗಿನ ಕಳಂಕ ಕಸ ತೆಗೆದು ನಾವು ಚಂದ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗ್ತೀವಿ ಇನ್ನೊಬ್ಬರಿಗೆ. ಅದಕ್ಕೆ ನಾವು ಪುರಾಣ ಕೇಳಕ್ಕೆ ಬರಬೇಕು. ಕನ್ನಡಿ ನೋಡಿದರೆ ಮುಖ ಸ್ವಚ್ಛ, ಪುರಾಣ ಕೇಳಿದರೆ ಮನಸ್ಸು ಸ್ವಚ್ಛ. ಯಾವುದು ಸ್ವಚ್ಛ ಆಗಬೇಕು? ಎರಡು ಸ್ವಚ್ಛ ಆಗಬೇಕು. ಹಾಂ, ಕನ್ನಡಿ ಬಿಟ್ಟಿಗಿಟ್ಟಿರಿ ನಾಳೆಯಿಂದ. ನಮ್ಮಂಥವ್ರು 1000 ಜನ ಬಂದು ಹೇಳಿದ್ರೆ ಕನ್ನಡಿ ಬಿಡೋರಲ್ಲ. ಅದಕ್ಕೆ ದುಂಡಿರಾಜ ಬರೀತಾನೆ, ಕನ್ನಡಿಯ ಮುಂದೆ ನಿಂತ ಯುವತಿ, ಕನ್ನಡಿಯ ಮುಂದೆ ನಿಂತ ಯುವತಿ, ಮೈಕಿನ ಮುಂದೆ ನಿಂತ ಸಾಹಿತಿ, ಮೈಕಿನ ಮುಂದೆ ನಿಂತ ಸಾಹಿತಿ, ಇವರಿಬ್ಬರಿಗೂ ಇಲ್ಲ ಸಮಯದ ಮಿತಿ ಅಂತ ಬರೀತಾರೆ. ಎಷ್ಟೊತ್ತಾದರೂ ಬರಂಗಿಲ್ಲ ಹೊರಗೆ. ಈಗ ಕೊಟ್ಟಿರಲ್ಲ, ನಾನು ಎಷ್ಟೊತ್ತಾದರೂ ಬಿಡಂಗಿಲ್ಲ. ಮೈಕ್ ಮುಂದೆ ನಿಂತ್ವಿ ಮಾತಾಡೋರಂದ್ರೆ ಬಿಡೋದಿಲ್ಲ. ಶಾಸ್ತ್ರಿಗಳಂದ್ರೆ ಪುರಾಣ ಚಲೋ ಆಗೈತೇನ್ರಿ ಅಂದ್ರೆ ನಾನೀಗ 10 ನಿಮಿಷನಾಗ ಕೊಟ್ಬಿಡ್ತೀನಿ ನಿಮ್ಗಂದ್ರು. 1 ತಾಸು 10 ನಿಮಿಷದ ಮೇಲೆ ಕೊಟ್ರ. ನಾವು 10 ನಿಮಿಷ ಅಂದಿದ್ರಲ್ಲ, ಅದು ಮೊದಲು ಅದಕ್ಕಿಂತ ಮೊದಲು 1 ತಾಸು 10 ನಿಮಿಷ ಅಂದಿದ್ನೇನು, ನನಗೆ 1 ತಾಸು ಕೇಳಿಸ್ಲಿಲ್ಲ ಅನ್ಕಂಡೆ. ಯಾಕೆ? ಮೈಕ್ ಹಿಡಿದ್ವಿ ಬಿಡೋದಿಲ್ಲ, ಅದು ಬಿಡ್ಬೇಕು ಅನ್ಸಂಗಿಲ್ಲ. ಕನ್ನಡಿ ಮುಂದೆ ನಿಂತೀವಿ, ಎಷ್ಟೊತ್ತಾದ್ರೆ ಇನ್ನೂ ಒಂದಿತ್ತು ಹೊರಗೆ ಅವ ಇಲ್ಕಲ್ಲಿಗೆ ಹೋಗೋ ಮಂದ ನಮ್ಮ ಶಾಣ ಮಾಡಿ ಇಲ್ಕಲ್ಲಿಗೆ ಹೋಗೋ ಅಂದ. ಆಯ್ತು ಅಂದಳು ಮನ್ಯಾಗ ಶ್ರೀಮತಿ. ಎಷ್ಟೊತ್ತಿಗೆ ಹೋಗೋದು ಅಂದಳು, ಓಡ್ರ ಅಂದ್ರೆ 11ಕ್ಕೆ ಹೋಗ್ಬೇಕು ಇಲ್ಕಲ್ಲಿಗೆ. ಆಯ್ತು, ಎಷ್ಟು ಕೇಳಿದ್ರು? ಮುಂಜಾನೆ 7. 10 ಗಂಟೆ ಆಯಿತು. ನಾಷ್ಟ ಗಿಷ್ಟ ಮಾಡಿ ರೈಟ್ ಒಂದು ಪ್ಯಾಂಟ್ ಒಂದು ಶರ್ಟ್ ಸಿಗಿಸ್ಕೊಂಡು ಹೊರಗೆ ಬಂದು ಬೈಕ್ ಮೇಲೆ ಬಂದು ಹೆಲ್ಮೆಟ್ ಹಾಕ್ಕೊಂಡು ಕುಂತು ನೋಡು. 11 ಆಯ್ತು. ಹಾರು ನೋಡಿದ್ದಾರೆ, ಬಂದೆ ತಡಿ, ಬಂದೆ ತಡಿ. 12 ಆಯ್ತು. ಹೆಲ್ಮೆಟ್ನಾಗ ಬೆವರು ಕಿತ್ತಾಗತ್ತ ಅವನಿಗೆ, ತೆಗೆದು ಹೊರಗೆ ಇಟ್ಟ. 1 ಆಯ್ತು. ಆಕಿ ಕಾಳು ಬಿದ್ದು ಊಟ ಚಲವಾಯ್ತು. 2 ನಿಮಿಷ ಬಂದೆ. 3 ಗಂಟೆ ಆದರೆ ಇವರು ಬೈಕ್ ಮೇಲೆ ಸುಟ್ಟು ಹೋಗಾರ, ಅವ್ರು ಹೊರಗೆ ಬರಂಗಿಲ್ಲ. ಯಾಕೆ? ಸಮಯದ ಮಿತಿ. ಎಷ್ಟೊತ್ತಾದರೂ ತಯಾರಾಗಬೇಕು. ಇಲ್ಲಿ ಹಂಗಾಗಂಗಿಲ್ಲ. ಇದು ಈಗ 2ನೇ ವರ್ಷದ ಪುರಾಣ. ನಿಮ್ಗೆ ಹೊಸ್ದಾಗಿ ಶಾಲೆಗೆ ಹುಡ್ರು ಹೋದಂಗಾಗಿರ್ತದೆ. ಹೊಸ್ದಾಗಿ ಶಾಲೆಗೆ ಹುಡ್ರು ಎಷ್ಟೊತ್ತಿಗಾರ ಹೋಗ್ಬೋದು, ಎಷ್ಟೊತ್ತಿಗಾರ ಬರ್ಬೋದು. ಅವ್ರಿಗೆ ರೂಲ್ಸ್ ಇರಂಗಿಲ್ಲ. ಬಂದ್ರೆ ಸಾಕಾಗಿರುತ್ತೆ ಮಾಸ್ತರ್ಗೆ. ಶಾಸ್ತ್ರಿಗಳಿಗೆ ಹಂಗಾಗಿರ್ತಿ. ಈಗ ನೀವು ಸುಮ್ಮನೆ ಬಂದರೆ ಸಾಕು, ಅವ್ರು ಎಷ್ಟೊತ್ತರ ಯಾಕೆ ಕೇಳಲ್ಲಕ್ಕ. 7:30ಯಿಂದ 9 ಗಂಟೆಗೆ ಮುಗಿಸ್ಬಿಡ್ಬೇಕು ಪುರಾಣ. ಹೌದಿಲ್ಲ? ಹಿಂಗಿರ್ಬೇಕಲ್ಲ. ಬ್ಯಾಸರಿಕೆ ಬಿಟ್ಟು ಬರ್ರಿ ಅಂದರು ಅವರು, ತೂಕುಡಿಕೆ ಬಿಟ್ಟು ಬರ್ರಿ ಅಂದರು. ಇನ್ನೊಂದು ಆಕಳಿ ಅವೇನು ಬಿಟ್ಟು ಬರಕ್ಕೆ ಬರ್ತಾವೆ. ನೀವು ಅಂಟ್ರಿಜ್ರಾಗಿಟ್ಟಾರ ನಮ್ಮ ಏರಿಯಾದವ್ರನ್ನ. ಹೌದಿಲ್ಲ? ನೋಡ್ರಿ, ಅವು ಬರೋ ಎಲ್ಲಿ ಕುಂತಿರ್ತೀವಲ್ಲಿ, ಅವು ಬರೋದ್ರೊಳಗೆ ನಾವು ಕಡೆಕಾಗಬೇಕು. ಪುರಾಣ ಅಂದ್ರೇನು? ಬ್ಯಾಸರಿಕೆ ಆಗೋಕ್ಕಿಂತ ಮೊದಲ, ತೂಕಡಿಕೆ ಬರೋಕ್ಕಿಂತ ಮೊದಲ, ಇನ್ನೊಂದೇನು ಆಕಳಿಕೆ ಬರೋಕ್ಕೆ 9ಕ್ಕೆ ಮುಗಿಸಿಬಿಟ್ರು. 9ವರೆಗೆ ಬಡ್ತಾ ಬಿಡೋದು, 10ಕ್ಕೆ ಮುಕೊಂಬಿಡು. 12 ತನಕ ಹೇಳಿದ್ರೆ